ಭಾರತ ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಭಾರತಕ್ಕೆ ವಿಶ್ವದ ಘಟಾನುಘಟಿ ದೇಶಗಳು ಬೆಂಬಲ ಸಾರ್ತಾ ಇದೆ. ಹಾಗೆ ನೋಡಿದ್ರೆ ಈವರೆಗೂ ಆ ಕಡೆ ಈ ಕಡೆ ಎರಡೂ ಕಡೆ ಆಟ ಆಡ್ತಾ ಬಂದ ಅಮೆರಿಕ ಈ ಸಲ ಅಚ್ಚರಿಯ ನಡೆಯನ್ನ ಅನುಸರಿಸಿದೆ. ಅಮೆರಿಕ ಬೆಂಬಲ ಭಾರತಕ್ಕೋ ಪಾಕ್ಗೋ? ಪಹಲ್ಗಾಮ್ ನರಮೇಧ ನಂತರ ಪಾಕ್ಗೆ ಗತಿ ಕಾಣಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದೆ ಭಾರತ. ಈಗಾಗಲೇ ಪಾಕ್ ಮೇಲೆ ನಿರ್ಬಂಧಗಳ ಮೇಲೆ ನಿರ್ಬಂಧ ಹೇರೋ ಮುಖಾಂತರ ಒಂದು ಲೆವೆಲ್ಗೆ ಪಾಕ್ ಅನ್ನ ಹ್ಯಾಂಡ್ಸ್ ಅಪ್ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಯುದ್ಧದ ಸೈರನ್ ಮೊಳಗೋ ಎಲ್ಲಾ ಲಕ್ಷಣಗಳು ಕಾಣಸಿಗ್ತಿವೆ. ಭಾರತ ಪಾಕ್ ಗಡಿ ಕೊತ ಅಂತ ಇದೆ. ಈ ಟೈಮ್ನಲ್ಲಿ ಎಲ್ಲರಿಗೂ ಮೂಡಿದ ಕುತೂಹಲ ಅಂದ್ರೆ ವಿಶ್ವದ ದೊಡ್ಡಣ್ಣನ ಬೆಂಬಲ ಯಾರಿಗೆ ಅನ್ನೋದು. ಯಾವುದೇ ದೇಶಗಳ ನಡುವೆ ಯುದ್ಧ ಸಂಭವಿಸಿದ್ರೆ ವಿಶ್ವದ ದಿಗ್ಗಜ ರಾಷ್ಟ್ರಗಳು ಒಂದು ಕಡೆ ನಿಲ್ಲೋದು ಶತಮಾನಕ್ಕೂ ಹಿಂದಿನಿಂದ ಕಂಡುಬಂದ ವಿದ್ಯಮಾನ. ಅದರಂತೆಯೇ ಈಗ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಈಗ ಅಮೆರಿಕ ಯಾರ ಕಡೆ? ಈ ಪ್ರಶ್ನೆ ನಮ್ಮ ದೇಶಕ್ಕೆ ಮಾತ್ರವಲ್ಲ, ಇಡೀ ವಿಶ್ವವನ್ನೇ ಕಾಡ್ತಾ ಇದೆ. ಮೇಲ್ನೋಟಕ್ಕೆ ಇದೀಗ ಸಿಕ್ಕಿದೆ ಉತ್ತರ. ಅದೇನು ಅಂದ್ರೆ ಭಾರತದ ಪರ ಅಚಲವಾಗಿ ನಿಂತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೌದು, ಇದು ಹಲವರಿಗೆ ಅಚ್ಚರಿ ಅನಿಸಬಹುದು. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅಮೆರಿಕ ಅಧ್ಯಕ್ಷರು ಅನುಸರಿಸಿಕೊಂಡು ಬಂದ ಫಾರ್ಮುಲಾ ಅಂದ್ರೆ ನೀವಿದ್ದಾಗ ನಿಮಗೆ ಜೈ, ಅವರಿದ್ದಾಗ ಅವರಿಗೆ ಜೈ. ಒಂದು ಕಡೆ ಚೂಟೋದು, ಇನ್ನೊಂದು ಕಡೆ ತೊಟ್ಟಿಲು ತೂಗೋದು. ಇತ್ತ ಭಾರತಕ್ಕೂ ಅತ್ಯಾಧುನಿಕ ವೆಪನ್ಸ್ ಕೊಡೋದು, ಅತ್ತ ಪಾಕಿಸ್ತಾನಕ್ಕೆ ವೆಪನ್ಸ್ ಜೊತೆ ಅನುದಾನವನ್ನು ಕೊಡೋದು. ಅಮೆರಿಕದ ಈ ನೀತಿಯಿಂದಲೇ ಜಗತ್ತು ಈ ದೇಶದ ಯಾವಾಗ್ಲೂ ಕೂಡ ಡಬಲ್ ಗೇಮ್ ಅಂತ ದೂರೋದು. ಆದ್ರೆ ಈ ಸಲ ಸ್ವಲ್ಪ ಭಿನ್ನ ಇದೆ ಸಿಚುಯೇಷನ್. ಡೊನಾಲ್ಡ್ ಟ್ರಂಪ್ ಸ್ವಲ್ಪ ಸಾದಾ ಸೀದಾ ಮನುಷ್ಯ. ಅದರಲ್ಲೂ ಮೋದಿಯಂತೂ ಟ್ರಂಪ್ ಜೊತೆ ವೈಯಕ್ತಿಕವಾಗಿಯೂ ರಾಜತಾಂತ್ರಿಕವಾಗಿಯೂ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಟಾರಿಫ್ ಹಾಗೂ ವಲಸೆ ನೀತಿಯಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆ ಅನ್ನಿಸಿದ್ರು ಒಟ್ಟಾರೆಯಾಗಿ ಟ್ರಂಪ್ ಮೋದಿ ಸಂಬಂಧ ಸುಮಧುರವಾಗೇ ಇದೆ. ಇದೇ ಈಗ ಪಾಕ್ ಮೇಲೆ ಯುದ್ಧಕ್ಕೆ ನಿಂತ ಸಂದರ್ಭದಲ್ಲಿ ಭಾರತದ ಪಾಲಿಗೆ ಮೇನ್ ರೋಲ್ ಅನ್ನಿಸಿದ್ದು. ಹಾಗೆ ನೋಡಿದ್ರೆ ಕೆಲ ದಿನಗಳ ಹಿಂದೆಯಷ್ಟೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಕರೆ ಮಾಡಿದ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಪಹಲ್ಗಾಮ್ ನರಮೇಧವನ್ನ ಖಂಡಿಸಿದ್ದಲ್ಲದೆ ತಾವು ಭಾರತದ ಪರ ಅಚಲವಾಗಿ ನಿಂತಿರುವುದಾಗಿ ಅಭಯ ಕೊಟ್ಟಿದ್ದಾರೆ. ಅದು ಇಂಡಿಯಾ ಪರ ಅಮೆರಿಕ ಸ್ಟ್ರಾಂಗ್ ಆಗಿ ಬೆಂಬಲಕ್ಕೆ ಇದೆ ಅಂತ ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ. ಇದಕ್ಕೂ ಮುನ್ನ ಅಮೆರಿಕ ಗೃಹ ಕಾರ್ಯದರ್ಶಿ ಮಾರ್ಕೋ ರೂಬಿಯಾ ಕೂಡ ಇದೇ ರೀತಿ ಭಾರತಕ್ಕೆ ಬೆಂಬಲ ಕೊಡೋ ಬಗ್ಗೆ ಭರವಸೆ ಕೊಟ್ಟಿದ್ದ ಬೆನ್ನಲ್ಲೇ ಈಗ ರಕ್ಷಣಾ ಸಚಿವರ ಧೈರ್ಯ ಭಾರತಕ್ಕೆ ಕೊಟ್ಟಿದೆ ಇನ್ನಷ್ಟು ಬಲ. ಆದರೂ ಇಲ್ಲಿ ಎರಡೂ ದೇಶಗಳು ಶಾಂತಿ ಕಾಪಾಡುವಂತೆ ಹಾಗೂ ಆತುರ ಪಡದಂತೆ ಕೂಡ ಸಲಹೆ ಕೊಡೋದನ್ನ ಕೂಡ ಬಿಟ್ಟಿಲ್ಲ ಅಮೆರಿಕ. ಇಲ್ಲಿ ರಾಜತಾಂತ್ರಿಕ ಲೆಕ್ಕಾಚಾರದ ಜೊತೆ ಅಮೆರಿಕಾಗೆ ಇನ್ನೊಂದು ಉದ್ದೇಶ ಇದ್ದಂತೆ ಇದೆ. ಅದೇನು ಅಂದ್ರೆ ಪಾಕ್ ಕೈಯಲ್ಲಿರುವ ಪರಮಾಣು ಅಸ್ತ್ರಗಳು ಕಿತ್ತುಕೊಳ್ಳುವ ಲೆಕ್ಕ. ಮೊದಲೇ ಕಳೆದ ಒಂದು ವಾರದಿಂದಲೇ ಇಬ್ಬರು ಪಾಕ್ ಸಚಿವರು ಭಾರತದ ಮೇಲೆ ಪರಮಾಣು ದಾಳಿ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕೂಡ ಅಮೆರಿಕ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಪಾಕ್ ಬಳಿ ಇರೋ ಪರಮಾಣು ಅಸ್ತ್ರಗಳ ನಿಷ್ಕ್ರಿಯ ಅಥವಾ ವಶಕ್ಕೆ ಅಮೆರಿಕ ಹೊಂಚು ಹಾಕಿದೆ. ಮುಂದಿನ ದಿನಗಳಲ್ಲಿ ಪಾಕ್ ಕೈಯಲ್ಲಿ ಅಣ್ವಸ್ತ್ರವಿದ್ರೆ ಯಾವುದೇ ದೇಶಕ್ಕೂ ಅಪಾಯ ಅನ್ನೋದನ್ನ ಮನಗಂಡ ಅಮೆರಿಕ ಈಗಲೇ ಪಾಕ್ ಅನ್ನ ಹದ್ದು ಬಸ್ತಿನಲ್ಲಿಡಬೇಕು ಅನ್ನೋ ಇರಾದೆ ಹೊಂದಿದೆ. ಇದು ಕೂಡ ಭಾರತಕ್ಕೆ ಅಮೆರಿಕ ಡೈರೆಕ್ಟ್ ಜೈ ಅನ್ನೋಕೆ ಕಾರಣ ಅನ್ನಲಾಗ್ತಾ ಇದೆ. ಏನಾದ್ರೂ ಆಗ್ಲಿ ಭಾರತಕ್ಕೆ ಪಾಕ್ ಟಡಗಿಸೋಕೆ ಸ್ವಂತ ಶಕ್ತಿ ಸಾಕಿದ್ರು ನೈತಿಕ ಬಲದ ಲೆಕ್ಕದಲ್ಲಿ ಇದೊಂದು ದೊಡ್ಡ ಮುನ್ನಡೆ. ಅಮೆರಿಕ ಕತೆ ಇದಾದ್ರೆ ಮತ್ತೊಂದು ಕಡೆ ಭಾರತ ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಭಾರತಕ್ಕೆ ವಿಶ್ವದ ಘಟಾನುಘಟಿ ದೇಶಗಳು ಬೆಂಬಲ ಸಾರ್ತಾ ಇದೆ. ಹಾಗೆ ನೋಡಿದ್ರೆ ಈವರೆಗೂ ಆ ಕಡೆ ಈ ಕಡೆ ಎರಡೂ ಕಡೆ ಆಟ ಆಡ್ತಾ ಬಂದ ಅಮೆರಿಕ ಈ ಸಲ ಅಚ್ಚರಿಯ ನಡೆಯನ್ನ ಅನುಸರಿಸಿದೆ. ಅಮೆರಿಕ ಬೆಂಬಲ ಭಾರತಕ್ಕೋ ಪಾಕ್ಗೋ? ಪಹಲ್ಗಾಮ್ ನರಮೇಧ ನಂತರ ಪಾಕ್ಗೆ ಗತಿ ಕಾಣಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದೆ ಭಾರತ. ಈಗಾಗಲೇ ಪಾಕ್ ಮೇಲೆ ನಿರ್ಬಂಧಗಳ ಮೇಲೆ ನಿರ್ಬಂಧ ಹೇರೋ ಮುಖಾಂತರ ಒಂದು ಲೆವೆಲ್ಗೆ ಪಾಕ್ ಅನ್ನ ಹ್ಯಾಂಡ್ಸ್ ಅಪ್ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಯುದ್ಧದ ಸೈರನ್ ಮೊಳಗೋ ಎಲ್ಲಾ ಲಕ್ಷಣಗಳು ಕಾಣಸಿಗ್ತಿವೆ. ಭಾರತ ಪಾಕ್ ಗಡಿ ಕೊತ ಅಂತ ಇದೆ. ಈ ಟೈಮ್ನಲ್ಲಿ ಎಲ್ಲರಿಗೂ ಮೂಡಿದ ಕುತೂಹಲ ಅಂದ್ರೆ ವಿಶ್ವದ ದೊಡ್ಡಣ್ಣನ ಬೆಂಬಲ ಯಾರಿಗೆ ಅನ್ನೋದು.
ಯಾವುದೇ ದೇಶಗಳ ನಡುವೆ ಯುದ್ಧ ಸಂಭವಿಸಿದ್ರೆ ವಿಶ್ವದ ದಿಗ್ಗಜ ರಾಷ್ಟ್ರಗಳು ಒಂದು ಕಡೆ ನಿಲ್ಲೋದು ಶತಮಾನಕ್ಕೂ ಹಿಂದಿನಿಂದ ಕಂಡುಬಂದ ವಿದ್ಯಮಾನ. ಅದರಂತೆಯೇ ಈಗ ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಈಗ ಅಮೆರಿಕ ಯಾರ ಕಡೆ? ಈ ಪ್ರಶ್ನೆ ನಮ್ಮ ದೇಶಕ್ಕೆ ಮಾತ್ರವಲ್ಲ, ಇಡೀ ವಿಶ್ವವನ್ನೇ ಕಾಡ್ತಾ ಇದೆ. ಮೇಲ್ನೋಟಕ್ಕೆ ಇದೀಗ ಸಿಕ್ಕಿದೆ ಉತ್ತರ. ಅದೇನು ಅಂದ್ರೆ ಭಾರತದ ಪರ ಅಚಲವಾಗಿ ನಿಂತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೌದು, ಇದು ಹಲವರಿಗೆ ಅಚ್ಚರಿ ಅನಿಸಬಹುದು. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅಮೆರಿಕ ಅಧ್ಯಕ್ಷರು ಅನುಸರಿಸಿಕೊಂಡು ಬಂದ ಫಾರ್ಮುಲಾ ಅಂದ್ರೆ ನೀವಿದ್ದಾಗ ನಿಮಗೆ ಜೈ, ಅವರಿದ್ದಾಗ ಅವರಿಗೆ ಜೈ. ಒಂದು ಕಡೆ ಚೂಟೋದು, ಇನ್ನೊಂದು ಕಡೆ ತೊಟ್ಟಿಲು ತೂಗೋದು. ಇತ್ತ ಭಾರತಕ್ಕೂ ಅತ್ಯಾಧುನಿಕ ವೆಪನ್ಸ್ ಕೊಡೋದು, ಅತ್ತ ಪಾಕಿಸ್ತಾನಕ್ಕೆ ವೆಪನ್ಸ್ ಜೊತೆ ಅನುದಾನವನ್ನು ಕೊಡೋದು. ಅಮೆರಿಕದ ಈ ನೀತಿಯಿಂದಲೇ ಜಗತ್ತು ಈ ದೇಶದ ಯಾವಾಗ್ಲೂ ಕೂಡ ಡಬಲ್ ಗೇಮ್ ಅಂತ ದೂರೋದು. ಆದ್ರೆ ಈ ಸಲ ಸ್ವಲ್ಪ ಭಿನ್ನ ಇದೆ ಸಿಚುಯೇಷನ್. ಡೊನಾಲ್ಡ್ ಟ್ರಂಪ್ ಸ್ವಲ್ಪ ಸಾದಾ ಸೀದಾ ಮನುಷ್ಯ. ಅದರಲ್ಲೂ ಮೋದಿಯಂತೂ ಟ್ರಂಪ್ ಜೊತೆ ವೈಯಕ್ತಿಕವಾಗಿಯೂ ರಾಜತಾಂತ್ರಿಕವಾಗಿಯೂ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಟಾರಿಫ್ ಹಾಗೂ ವಲಸೆ ನೀತಿಯಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆ ಅನ್ನಿಸಿದ್ರು ಒಟ್ಟಾರೆಯಾಗಿ ಟ್ರಂಪ್ ಮೋದಿ ಸಂಬಂಧ ಸುಮಧುರವಾಗೇ ಇದೆ. ಇದೇ ಈಗ ಪಾಕ್ ಮೇಲೆ ಯುದ್ಧಕ್ಕೆ ನಿಂತ ಸಂದರ್ಭದಲ್ಲಿ ಭಾರತದ ಪಾಲಿಗೆ ಮೇನ್ ರೋಲ್ ಅನ್ನಿಸಿದ್ದು. ಹಾಗೆ ನೋಡಿದ್ರೆ ಕೆಲ ದಿನಗಳ ಹಿಂದೆಯಷ್ಟೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಕರೆ ಮಾಡಿದ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಪಹಲ್ಗಾಮ್ ನರಮೇಧವನ್ನ ಖಂಡಿಸಿದ್ದಲ್ಲದೆ ತಾವು ಭಾರತದ ಪರ ಅಚಲವಾಗಿ ನಿಂತಿರುವುದಾಗಿ ಅಭಯ ಕೊಟ್ಟಿದ್ದಾರೆ. ಅದು ಇಂಡಿಯಾ ಪರ ಅಮೆರಿಕ ಸ್ಟ್ರಾಂಗ್ ಆಗಿ ಬೆಂಬಲಕ್ಕೆ ಇದೆ ಅಂತ ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ. ಇದಕ್ಕೂ ಮುನ್ನ ಅಮೆರಿಕ ಗೃಹ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಕೂಡ ಇದೇ ರೀತಿ ಭಾರತಕ್ಕೆ ಬೆಂಬಲ ಕೊಡೋ ಬಗ್ಗೆ ಭರವಸೆ ಕೊಟ್ಟಿದ್ದ ಬೆನ್ನಲ್ಲೇ ಈಗ ರಕ್ಷಣಾ ಸಚಿವರ ಧೈರ್ಯ ಭಾರತಕ್ಕೆ ಕೊಟ್ಟಿದೆ ಇನ್ನಷ್ಟು ಬಲ. ಆದರೂ ಇಲ್ಲಿ ಎರಡೂ ದೇಶಗಳು ಶಾಂತಿ ಕಾಪಾಡುವಂತೆ ಹಾಗೂ ಆತುರ ಪಡದಂತೆ ಕೂಡ ಸಲಹೆ ಕೊಡೋದನ್ನ ಕೂಡ ಬಿಟ್ಟಿಲ್ಲ ಅಮೆರಿಕ. ಇಲ್ಲಿ ರಾಜತಾಂತ್ರಿಕ ಲೆಕ್ಕಾಚಾರದ ಜೊತೆ ಅಮೆರಿಕಾಗೆ ಇನ್ನೊಂದು ಉದ್ದೇಶ ಇದ್ದಂತೆ ಇದೆ. ಅದೇನು ಅಂದ್ರೆ ಪಾಕ್ ಕೈಯಲ್ಲಿರುವ ಪರಮಾಣು ಅಸ್ತ್ರಗಳು ಕಿತ್ತುಕೊಳ್ಳುವ ಲೆಕ್ಕ. ಮೊದಲೇ ಕಳೆದ ಒಂದು ವಾರದಿಂದಲೇ ಇಬ್ಬರು ಪಾಕ್ ಸಚಿವರು ಭಾರತದ ಮೇಲೆ ಪರಮಾಣು ದಾಳಿ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕೂಡ ಅಮೆರಿಕ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಪಾಕ್ ಬಳಿ ಇರೋ ಪರಮಾಣು ಅಸ್ತ್ರಗಳ ನಿಷ್ಕ್ರಿಯ ಅಥವಾ ವಶಕ್ಕೆ ಅಮೆರಿಕ ಹೊಂಚು ಹಾಕಿದೆ. ಮುಂದಿನ ದಿನಗಳಲ್ಲಿ ಪಾಕ್ ಕೈಯಲ್ಲಿ ಅಣ್ವಸ್ತ್ರವಿದ್ರೆ ಯಾವುದೇ ದೇಶಕ್ಕೂ ಅಪಾಯ ಅನ್ನೋದನ್ನ ಮನಗಂಡ ಅಮೆರಿಕ ಈಗಲೇ ಪಾಕ್ ಅನ್ನ ಹದ್ದು ಬಸ್ತಿನಲ್ಲಿಡಬೇಕು ಅನ್ನೋ ಇರಾದೆ ಹೊಂದಿದೆ. ಇದು ಕೂಡ ಭಾರತಕ್ಕೆ ಅಮೆರಿಕ ಡೈರೆಕ್ಟ್ ಜೈ ಅನ್ನೋಕೆ ಕಾರಣ ಅನ್ನಲಾಗ್ತಾ ಇದೆ. ಏನಾದ್ರೂ ಆಗ್ಲಿ ಭಾರತಕ್ಕೆ ಪಾಕ್ ಟಡಗಿಸೋಕೆ ಸ್ವಂತ ಶಕ್ತಿ ಸಾಕಿದ್ರು ನೈತಿಕ ಬಲದ ಲೆಕ್ಕದಲ್ಲಿ ಇದೊಂದು ದೊಡ್ಡ ಮುನ್ನಡೆ. ಅಮೆರಿಕ ಕತೆ ಇದಾದ್ರೆ ಮತ್ತೊಂದ್